ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತ ಪುನಃ ಪುನಃ. ಓಂ ಶಾಂತಿ ಶಾಂತಿ ಶಾಂತಿ. ಸತ್ಸಂಗದಲ್ಲಿ ಭಾಗವಹಿಸಿರುವಂತ ಎಲ್ಲ ಗುರುಗಳಿಗೂ ಹಾಗೂ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳನ್ನ ಸಲ್ಲಿಸಿ, ಈ ಪರಮಾನುಭವ ಬೋಧೆ ಗ್ರಂಥ ಆಧಾರವಾಗಿ ಇಟ್ಕೊಂಡು ಸ್ವರೂಪದ ಸಾಕ್ಷಾತ್ಕಾರಕ್ಕಾಗಿ ಶ್ರವಣ ಮಾಡುವಂಥದ್ದು ಪ್ರತಿನಿತ್ಯ ನಾವೆಲ್ಲ ಶ್ರವಣ ಮಾಡ್ತಾ ಇದ್ದೀವಿ. ಶ್ರವಣ ಉತ್ತಮ ಅಧಿಕಾರಿಗಳಿಗೆ ಜ್ಞಾನವನ್ನು ಮಾಡಿಕೊಡ್ತದ. ಕೇಳುವ ಸಮಕಾಲದಲ್ಲಿನೇ ತಾನ್ಯಾರು ಅನ್ನುವಂಥದ್ರ ಲಕ್ಷ್ಯ ತನಗಾಗ್ತದೆ. ಈ ಮನನ ಅಂತಕ್ಕಂಥದ್ದು ಮಧ್ಯಮ ಅಧಿಕಾರಿಗಳಿಗೆ, ಅಂದ್ರೆ ಒಂದೇ ಸರಿ ಹೇಳಿದ್ರೆ ತಿಳಿಯಂಗಿಲ್ಲ. ಅದಕ್ಕೆ ಮಧ್ಯಮ ಇನ್ನೊಂದು 4-5 ಸರಿ ಅಥವಾ ಹೆಚ್ಚು ಸರಿ ಅದು ಪುನರಾವರ್ತನೆ ಆಗೋದ್ರಿಂದ ಮಧ್ಯಮ ಅಧಿಕಾರಿಗಳಿಗೆ ಏನಪ್ಪಾ ಅಂತಂದ್ರೆ ಜ್ಞಾನ ಆಗ್ತದೆ. ಇನ್ನ ಮಧ್ಯಮ ಇನ್ನು ಕನಿಷ್ಠ ಅಂತ ಬರ್ತಾರೆ ಕೇಳೋದ್ರಲ್ಲಿ. ಕನಿಷ್ಠ ಅಧಿಕಾರಿಗಳು ಕಡಿಮೆ ಇರ್ತಾರ. ಅವ್ರಿಗೆ ಹೇಳಿದ್ರ ಎಲ್ಲಾರು ಕುಂತು ಹೇಳಿದಾಗ ಅಥವಾ ಕೇಳಿದಾಗ ಗಮನಕ್ಕೆ ಬರಲ್ಲ ಅವ್ರಿಗೆ. ಅಂತವ್ರಿಗೆ ನಿಧಿಧ್ಯಾಸನ ಅಂತೇಳಿ ಐತಿ. ಈ ನಿಧಿಧ್ಯಾಸನ ಮಾಡ್ಕೋಬೇಕಂತಂದ್ರೆ ನಮಗ 5 ಸ್ಟೆಪ್ಸ್ ಗಳನ್ನ ಹೇಳ್ತಾರೆ ಶಂಕರಾಚಾರ್ಯರ ಒಂದು ಪರಂಪರೆ ಒಳಗೆ. ಮೊದಲೇದಾಗಿ ಅವರು ಸನ್ಯಾಸಿ ಆಗಿರ್ಬೇಕಂತ ಹೇಳ್ತಾರೆ. ಸನ್ಯಾಸಿ, ಆಮೇಲೆ ಏಕಾಂತವಾಸ, ಆಮೇಲೆ ಏನಪ್ಪಾ ಅಂತಂದ್ರೆ ಈ ಉಪನ್ಯಾಸ ಇದನ್ನೆಲ್ಲ ಕೇಳಿರ್ಬೇಕು ನಾವು. ಏನು 4 ಮಹಾವಾಕ್ಯದ ಅಂದ್ರೆ ಈ ಪರಮಾನುಭವ ಬೋಧೆ ಆಗಿರ್ಬೋದು, ನಿಜಗುಣ ಇತರ ಗ್ರಂಥಗಳಾಗಿರ್ಬೋದು, ಸ್ವರೂಪಕ್ಕೆ ಸಂಬಂಧಪಟ್ಟಂತ ಆ ವಿಚಾರಗಳನ್ನ ಕೇಳ್ಕೊಂಡು ಈ ಒಂದು ಹಂತವನ್ನ ಅನುಸರಿಸಿ ನಿಧಿಧ್ಯಾಸನ ಮಾಡಿದ್ರೆ ಅವ್ರಿಗೆ ಲಕ್ಷ್ಯ ಆಗ್ತದ ಅಂತ ಹೇಳ್ತಾರೆ. ಸನ್ಯಾಸದೊಳಗ 5 ತರದ ಸನ್ಯಾಸಿಗಳು ಬರ್ತಾವ. 5 ತರದ ಸನ್ಯಾಸದೊಳಗೆ ಒಂದು ನಾವು ಎಲ್ಲರೂ ಇದರಲ್ಲಿ ಪ್ರಾಪಂಚಿಕರಾಗಿರೋದ್ರಿಂದ ಒಂದು ತರದ ಸನ್ಯಾಸವನ್ನ ನಾವು ನೋಡೋಣಂತ. ಏನ್ ಸನ್ಯಾಸಪ್ಪ ಅಂದ್ರೆ ಕರ್ಮ ಸನ್ಯಾಸ ಅಂತ. ಕರ್ಮ ಸನ್ಯಾಸ ಅಂದ್ರೆ ಕರ್ಮದ ಫಲ ತ್ಯಾಗ ಅಂತ. ಈ ಕರ್ಮದ ಫಲ ಎಲ್ಲಿ ತ್ಯಾಗ ಅಂತಂದ್ರೆ ನಮ್ಮ ಭಾವದಲ್ಲಿ ಕರ್ತೃತ್ವ ಭೋಕ್ತೃತ್ವ ಇರಬಾರ್ದು. ಮನಸ್ಸಿನಲ್ಲಿ ಅದರದ ಸುಖ ಅಥವಾ ದುಃಖ, ಅದ್ರದ್ದೇನು ಆ ಕರ್ಮದ ಫಲ ಇಷ್ಟು ಬರ್ಬೇಕು, ಅಷ್ಟು ಬರ್ಬೇಕು, ಹಂಗಾಗ್ಬೇಕು, ಹಿಂಗಾಗ್ಬೇಕು, ಇವು ಯಾವು ಇರ್ಬಾರ್ದು. ಇದ್ರ ಬಗ್ಗೆ ಸ್ವಲ್ಪ ಇನ್ನ ಬಹಳಷ್ಟು ವಿವರವಾಗಿ ನೀವು ನಿಮ್ ಇದ್ರಾಗ ಸಿಗ್ತದ. ಬಹಳಷ್ಟು ಪ್ರವಚನಗಳಲ್ಲಿ, ಗ್ರಂಥಗಳಲ್ಲಿ ಸಿಗ್ತದ. ಕರ್ಮ ಸನ್ಯಾಸ ಅನ್ನೋದು ಬೇಕು ಪ್ರಪಂಚಿಕರಿಗೆ. ಇದರ ನಿಧಿಧ್ಯಾಸನ ಆಗ್ಬೇಕಂದ್ರೆ ನಮ್ಗೆ ಕರ್ಮ ಸನ್ಯಾಸ ಬೇಕು. ಆ ಕರ್ಮ ಸನ್ಯಾಸ ಅನ್ನೋದು ಆಯ್ತಂತಂದ್ರೆ ಮುಂದಿನ ಹಂತ ಏನಪ್ಪಾ ಅಂದ್ರೆ ಏಕಾಂತವಾಸ ಅಂತ. ನೋಡ್ರಿ, ನಾವು ದಿನನಿತ್ಯ ಮಾಡುವಂತ ಕರ್ಮಗಳನ್ನ ಮನಸ್ಸಿಗೆ ತಾಪ ಆಗ್ಲಾರ್ದಂಗ್ ಮಾಡಿದೆವು ಅಂತಂದ್ರೆ ಏಕಾಂತವಾಗಿ ಕುಂದ್ರಾಗ ಬರ್ತೈತಿ. ಅದು ಬರೋದಿಲ್ಲ. ಏಕಾಂತವಾಸ ಇರ್ಬೇಕು. ಆಮೇಲೆ ಯಮ ನಿಯಮ ಪ್ರಾಣಾಯಾಮ ಇವೆಲ್ಲ ಪ್ರತ್ಯಾಹಾರ. ಪತಂಜಲಿ ಏನ್ ಹೇಳ್ತಾನಲ್ಲ ಆ ಹೇಳುವ ಮೊದಲನೇ 5 ಸ್ಟೆಪ್ಸ್ಗಳು ಇರ್ಬೇಕು. ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಅಂತ. ಸ್ವಲ್ಪ ಆಸನಗಳು ಪ್ರಾಣಾಯಾಮ ಸ್ವಲ್ಪ ಇರ್ಬೇಕಿದೆ. ಇತ್ತಂದ್ರೆ ಏನಾಗ್ತದೆ, ಮನಸ್ಸು ಏಕಾಗ್ರತೆ ಬರ್ತದೆ, ಒಂದು ಸ್ಥಿರತಾ ಬರ್ತದೆ, ದೃಢತೆ ಬರ್ತದೆ. ಇಷ್ಟು 3 ಸ್ಟೆಪ್ಸ್ ಆದ್ಮೇಲೆ ನಿಧಿಧ್ಯಾಸನ ಮಾಡ್ಬೇಕು. ನಿಧಿಧ್ಯಾಸನ ಕೂತ್ಕೊಂಡು ಏನ್ ಕೇಳಿರಿ ಅದನ್ನೇ. ಈಗ ಪ್ರಪಂಚ ಈ ಹೆಂಗ ನಮ್ಗ ಅನುಭವಕ್ಕೆ ಬರ್ತದಂದ್ರೆ ರೂಪ ರಸ ಗಂಧದಿಂದ ಅನುಭವಕ್ಕೆ ಬರ್ತದ. ಈ ರೂಪ ರಸ ಗಂಧದಿಂದ ಅನುಭವಕ್ಕೆ ಎಲ್ಲಿ ಬರ್ತದ? ನಮ್ಮ ಇಂದ್ರಿಯಗಳೊಳಗ್ ಬರ್ತದ. ಅಂದ್ರ ಈ ಪ್ರಪಂಚ ರೂಪರಸ ಗಂಧಗಳಿಗೆ ಆತ್ಮ ಯಾವುದು ಮ್ಯಾಲಿನ ಲೆಕ್ಕದಾಗ ನೋಡ್ಕೊತಾರ. ಆತ್ಮ ಯಾವುದು ಅಂದ್ರೆ ಅದಕ್ಕಿಂತ ಸೂಕ್ಷ್ಮ ಯಾವ್ದಪ್ಪ ಅಂತಂದ್ರೆ ನಮ್ಮ ಇಂದ್ರಿಯಗಳೇ. ನಾವು ಕಣ್ಣು ಮುಚ್ಚಿ ಕೂತೇವಂದ್ರೆ ಇಂದ್ರಿಯದೊಳಗೆ ಎಲ್ಲ ಪ್ರಪಂಚ ಅದ, ಅಲ್ಲಿ ಅದು. ಇನ್ನ ಮುಂದಿನ ಏನಪ್ಪಾ ಅಂತಂದ್ರೆ ಈ ಇಂದ್ರಿಯಗಳಿಗೆ ಮೂಲ ಯಾವ್ದದ? ಇಂದ್ರಿಯಗಳಿಗೆ ಮೂಲ ಯಾವ್ದದ? ಅದು ಮನಸ್ಸು. ಎಲ್ಲ ಇಂದ್ರಿಯ ಆತ್ಮ ಯಾವ್ದಂತಂದ್ರೆ ಮನಸ್ಸು. ಈಗ ಮನಸ್ಸು ಈ ಎಲ್ಲ ಇಂದ್ರಿಯಗಳನ್ನ ಅರಿತದ. ಮತ್ತ ಇಂದ್ರಿಯಗಳಿಗೆ ಮನಸ್ಸು ಯಾವತ್ತೂ ವಿಷಯ ಆಗುವುದಿಲ್ಲ.
ಯಾವತ್ತು ವಿಷಯ ಆಗುದಿಲ್ಲ. ಅಂದ್ರ ಇಂದ್ರಿಯಗಳ ಆತ್ಮ ಯಾವ್ದಂದ್ರ ಮನಸ್ಸಾಯ್ತು. ಈಗ ಈ ಹಂಗ ನಿಧಿಧ್ಯಾಸನ ಮಾಡುವಂತ ಕ್ರಮ ಅಂತಿದೆ. ಈ ಮನಸ್ಸು ಸಂಕಲ್ಪ ಮತ್ತು ವಿಕಲ್ಪಗಳಿಂದ ಕೂಡ್ಯ. ಸಂಕಲ್ಪ ಅಂತಂದ್ರೆ ಹಿಂದಿಂದ ಏನೋ ನೆನಪು ಮಾಡ್ಕೊಂಡು ವಿಚಾರ ಮಾಡುತ್ತೆ ಒಂದಿಟ್ಟು, ಅದೇ ಹಂಗ ಬರ್ದಾಗಿತ್ತು ಹಿಂಗ ಹಿಂದಿನ ತಗೊಂಡು ಮಾಡೋದು. ವಿಕಲ್ಪ ಅಂತಂದ್ರೆ ಮುಂದಿನ ಕಲ್ಪನಾ ಮಾಡ್ಕೊತ ಕುಂದ್ರೋದು. ಇದು ಹಿಂದಿಂದ ಮುಂದಿದ ಎರಡು ಮಾಡ್ತೀವಿ. ಈ ಎರಡು ಮಾಡೋದಕ್ಕ ಅದನ್ನ ನಿರ್ಧಾರ ಮಾಡುವಂತದ್ದು ತಾಕತ್ತ, ಅಥವಾ ಅದನ್ನ ಅರ್ಥ ನಿರ್ಧಾರ ಮಾಡುವಂತ ತಾಕತ್ ಯಾವ ಯಾರಿಗದ ಅಂದ್ರೆ ಬುದ್ಧಿಗದ. ಅದನ್ನ ಜ್ಞಾನ ಅಂತ ಶಬ್ದ ವೇದದಲ್ಲಿ ಜ್ಞಾನ ಅಂತದಕ್ಕೆ ಕರೆದ. ಬುದ್ಧಿಗೆ ಅಂದ್ರೆ ಬುದ್ಧಿ ಅದನ್ನ ನಿಶ್ಚಯ ಮಾಡುತ್ತಿದ್ದು. ಇದು ಸಂಕಲ್ಪ ಮತ್ತು ವಿಕಲ್ಪ ಅಂದ್ರೆ ಯಾವ್ದು ಸರಿ ತಪ್ಪು, ಇದನ್ನ ಯಾವ್ದು ಅನುಸರಿಸ್ಬೇಕು ಅನುಸರಿಸಬಾರ್ದು, ಯಾವ್ದು ಬೇಕಾಗಿಲ್ಲ ಅದನ್ನ ಅವಾಯ್ಡ್ ಮಾಡ್ತದ. ಮನಸ್ಸಿನಾಗ ಇರ್ತಕ್ಕಂಥದ್ದನ್ನ ನಿರ್ಧಾರ ಮಾಡುವಂತ ತಾಕತ್ ಬುದ್ಧಿಗೆ. ಮತ್ತು ಬುದ್ಧಿ ಮನಸ್ಸು ಎಲ್ಲವನ್ನ ಅರಿತೈತಿ, ಮನಸ್ಸನ್ನ ಅರಿತೈತಿ. ಆ ಮನಸ್ಸನ್ನ ಅರಿತದಲ್ಲ ಅಂದ್ರೆ ಇಲ್ಲಿ ನಾವೇನ್ ತಿಳ್ಕೋಬೇಕು, ಮನಸ್ಸು ಬುದ್ಧಿಗೆ ವಿಷಯವಾಯ್ತು. ವಿಷಯವಾಯ್ತು ಅಂತಂದ್ರೆ ಮನಸ್ಸಿನ ಆತ್ಮ ಯಾವುದು ಅಂದ್ರೆ ಬುದ್ಧಿ. ಈಗ ನಾವು ಬುದ್ಧಿಗೆ ಬಂದೇವಿ. ಎಲ್ಲ ಇಂದ್ರಿಯ ಹೋಯ್ತು, ಅಂದ್ ಮೊದಲ ಪ್ರಪಂಚ ಹೋಯ್ತು, ಆಮೇಲೆ ಇಂದ್ರಿಯಗಳು ಹೋದು, ಆಮೇಲೆ ಮನಸ್ಸು ಹೋಯ್ತು, ಈಗ ಬುದ್ಧಿಗೆ ಬಂತು. ಬುದ್ಧಿದೊಳಗೆ ಲಯ ಆಯ್ತು. ಒಂದರೊಂದು ಲಯ ಮಾಡ್ಕೊತ ಬರ್ಬೇಕು. ಎಲ್ಲ ಬುದ್ಧಿದೊಳಗೆ ಲಯ ಆಯ್ತು ಎಲ್ಲ. ಅಂದ್ರೆ ಈ ಸದ್ ನಾನು ಅಂದ್ರೆ ಯಾರು? ಬುದ್ಧಿನೇ ಆತ್ಮ ಅಂತ ಬಂತೀಗ. ಈ ಬುದ್ಧಿ ಮುಂದಿನ ಸ್ಟೆಪ್ಸ್ ಮುಂದೆ ಹೋಗಿ ಇದು ಕೂಡ ಲಯ ಆಗ್ತದೆ. ಎಲ್ಲಿ ಲಯ ಆಗ್ತದೆ ಅಂದ್ರೆ ಅಹಂ ಪ್ರತ್ಯಯದಲ್ಲಿ ಲಯ ಆಗ್ತದೆ. ಇದು ಅಹಂ ಪ್ರತ್ಯಯ. ಅಹಂ ಅಂದ್ರೆ ಈಗ ನಾನು ಅಂತದ ಒಂದು ಅನಿಸಿಕೆ ಅದ ನಮ್ಗೆ, ನಾನು 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 ಅಂತ. ಈ ನಾನು ಎನ್ನುವ ಅನಿಸಿಕೆ ಇದು ಬುದ್ಧಿಯನ್ನ ಅರಿತದ. ನನ್ನ ಬುದ್ಧಿ ಸರಿಯಾಗದ, ನನ್ ಸರಿ ಇಲ್ಲ ಅಂತೇಳಿ. ನನ್ನ ಬುದ್ಧಿ ಸರಿ ಅದ, ಸರಿ ಇಲ್ಲ, ಅಥವಾ ಬುದ್ಧಿ ಯಾಕೋ ನನಗೆ ಏನು ತಿಳಿತಾ ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ ಅಂದ್ರೆ ಈ ನಾನು ಎನ್ನುವ ಅಹಂ ಪ್ರತ್ಯಯ ಬುದ್ಧಿಯನ್ನು ಅರಿತುಕೊಂಡು ಬುದ್ಧಿಯನ್ನು ವಿಷಯ ಮಾಡಿಕೊಂಡು ಹೇಳುತ್ತದೆ. ಅಂದ್ರೆ ಬುದ್ಧಿಗೆ ಆತ್ಮ ಯಾವುದು? ಇದೇ ಅಹಂ ಪ್ರತ್ಯಯ. ಈ ಅಹಂ ಪ್ರತ್ಯಯನೇ ಬುದ್ಧಿಗೆ ಆತ್ಮ. ಒಳಗಿದೆ ಹಂಗ ಹೋಗ್ತಾ ಹೋಗ್ತಾ ಸೂಕ್ಷ್ಮತೆ ನೋಡ್ರಿ. ಈ ಬುದ್ಧಿ ತಂದು ಎಲ್ಲಿ ಲಯ ಮಾಡ್ಬೇಕು? ಅದನ್ನ ಅಹಂ ಪ್ರತ್ಯಯದಲ್ಲಿ ಲಯ ಮಾಡ್ಬೇಕು. ಅದ ಲಕ್ಷ್ಯ ಚೇಂಜ್ ಹಾಕೋದ್ ಬಂದ್ರೆ ಒಂದೊಂದ್ ಲಯ ಹಾಕೋತ್ ಬರ್ತಾವ. ಅನುಸಂಧಾನ ಅಂದ್ರೆ ನಿಧಿಧ್ಯಾಸನ ಅಂದ್ರೆ ಇದೆ. ಆ ಬುದ್ಧಿ ಅಹಂ ಪ್ರತ್ಯಯದಲ್ಲಿ, ನಾನು ಎನ್ನುವ ಅಹಂ ಪ್ರತ್ಯಯದಲ್ಲಿ ಬುದ್ಧಿ ಅಂತಕ್ಕಂಥದ್ದು ಲಯ ಆಯ್ತು. ನೋಡ್ರಿ, ಪ್ರಪಂಚ ಹೋಯ್ತು, ಇಂದ್ರಿಯಗಳು ಹೋದು, ಮನಸ್ಸು ಹೋಯ್ತು, ಬುದ್ಧಿ ಹೋಯ್ತು. ಈಗ ಅಹಂ ಪ್ರತ್ಯಯನೇ ಮೂಲ ಎಲ್ಲದಕ್ಕೂ ಅಂತ ಬಂತು. ಇದನ್ನೇ ಹಿರಣ್ಯ ಗರ್ಭ ಅಂತ ಕರೆದ್ರು, ಪ್ರಜಾಪತಿ ಅಂತ ಕರೆದ್ರು. ಅದು ಬಾಳ ಹೆಸರದ ಇದಕ್ಕೆ. ಇದನ್ನೇ ಈ ಅಹಂ ಬ್ರಹ್ಮಾಸ್ಮಿ, ಇದೇ ಅಹಂ ಬ್ರಹ್ಮದ ಅಂತ ಕರೆದ್ರು. ಈ ಅಹಂ ಬ್ರಹ್ಮ ಇದು ಅದನ್ನ ಮುಂದಿನ ರೂಪ. ಅಹಂದೇ ಮುಂದಿನ ರೂಪ ಏನಂದ್ರೆ ಬ್ರಹ್ಮ ರೂಪ ಅಂತ ಹೇಳ್ತಾರೆ. ಅದನ್ನ ಹೇಳ್ತಾರೆ ಮುಂದಿನ. ಇಲ್ಲಿ ತನ ಬರ್ಬೇಕು. ಈ ಅಹಂ ನೋಡ್ರಿ, ಅಹಂ ಪ್ರತ್ಯಯ ಅಂದ್ರೆ ಬೇರೆ ಏನಲ್ಲ, ನಾನು ಎಂಬ ಅನಿಸಿಕೆ. ಈ ನಾನು ಎಂಬ ಅನಿಸಿಕೆಯು ಬುದ್ಧಿಯನ್ನು ಅರಿಯುತ್ತದೆ. ಅಂದ್ರೆ ಬುದ್ಧಿ ನಾನು ಪ್ರತ್ಯಯಗೆ ವಿಷಯವಾಯ್ತು. ಅದನ್ನ ನೆನೆಸ್ಕೋತದ. ಅಂದ್ರೆ ಬುದ್ಧಿಯ ಆತ್ಮ ಯಾವುದು? ಅಹಂ ಪ್ರತ್ಯಯ. ಈ ನಾನು ಎನ್ನುವ ಭಾವನೆ ಆ ಬುದ್ಧಿಗೆ ಆತ್ಮ ಇದೆ. ಇನ್ನ ಇದು ನನ್ನ ನಿಜ ಸ್ವರೂಪ ಅಲ್ಲ. ಇಲ್ಲಿ ತನ ಬರ್ಬೇಕು. ಮೊದಲ ಬಂದ ಮೇಲೆ ಮುಂದ್ ಬರ್ತ್ ನೋಡ್ರಿ. ಮುಂದೇನಂದ್ರ ಈ ಅಹಂ ಸ್ವರೂಪವು ನನ್ನಿಂದ ಅರಿಸಿಕೊಳ್ಳುತ್ತದೆ, ನನ್ನಿಂದ ತಿಳಿಯಲ್ಪಡುತ್ತದೆ. ಈ ಅಹಂ ಪ್ರತ್ಯಯ, ಈ ನಾನು ಎಂಬ ಅನಿಸಿಕೆ ಒಂದು ಅವಸ್ಥೆದೊಳಗೆ ಇದ್ದು ಇನ್ನೊಂದು ಅವಸ್ಥೆದೊಳಗೆ ಇರುವುದಿಲ್ಲ. ಜಾಗ್ರದಲ್ಲಿರುವಂತ ನಾನು ಎಂಬ ಅನಿಸಿಕೆಯು ಕನಸಿನಲ್ಲಿ ಇಲ್ಲ, ಕನಸಿನಲ್ಲಿ ಇರುವಂತದ್ದು ಜಾಗ್ರದಲ್ಲಿ ಇಲ್ಲ, ನಿದ್ರೆಯಲ್ಲಿ ಇವೆರಡೂ ಇಲ್ಲ. ಇವೆರಡೂ ಇಲ್ಲದ ಇದ್ದರೂ ಕೂಡ ನಾನು ಇದ್ದೆ. ಈ ಸದ್ದು ಹೇಳುವಾಗನು ಕೂಡ ನಾನು ಇದ್ದೆ. ಈ ಅಹಂದಲ್ಲಿ ಆಗುವಂಥದ್ದು ಎಲ್ಲ ನಾ ತಿಳ್ಕೊತೀನಿ. ನನ್ನ ಅಹಮ್ಮಿಕೆಯಲ್ಲಿ ಆಗುವಂಥದ್ದು ಎಲ್ಲವೂ ನನ್ನ ಲಕ್ಷ್ಯಕ್ಕೆ ಬರುತ್ತದೆ. ಅಂದರೆ ನಾನು ಅನುಭವ ಸ್ವರೂಪವೇ. ಅನುಭವ ಸ್ವರೂಪ ಅಂತಂದ್ರೆ ಆತ್ಮನೇ ನಾನಿದ್ದೇನೆ. ಆ ಜ್ಞಾನ ಸ್ವರೂಪನೇ ನಾನಿದ್ದೇನೆ.
ಆ ಅಹಮ್ಮನ್ನು ನೇರವಾಗಿ ಅರಿತೀನಿ ನಾನು, ಯಾವುದೇ ಇಂದ್ರಿಯಗಳಿಲ್ಲದೆ ನೇರವಾಗಿ ಅರಿತೀನಿ ಅಂದಾಗ ಈ ಅಹಂ ಕೂಡ ನನ್ನ ಅನುಭವ ಅಂದ್ರೆ ಅನುಭವ ಅಂತ ಈಗ ಅನುಭವ ಅನ್ನೋ ಒಂದು ಅರ್ಥ ನಿಮ್ಗೆ ಸ್ಪಷ್ಟೀಕರಣ ಆಯ್ತು ಅಂತ ತಿಳ್ಕೊತೀನಿ. ಅನುಭವ ಸ್ವರೂಪನೇ ಆತ್ಮನು, ಅನುಭವ ಸ್ವರೂಪನೇ. ಆ ಅಹಮ್ಮು ಕೂಡ ಇಲ್ಲಿ ವಿಷಯವಾಗಿರುವುದರಿಂದ, ಆ ಅನುಭವ ಸ್ವರೂಪಕ್ಕೆ ವಿಷಯವಾಗಿರುವುದರಿಂದ ಅದು ಕೂಡ ಆ ಆತ್ಮನಲ್ಲಿ ಲಯ ಆಯ್ತು. ಅಂದ್ರೆ ನಾನು ಹೋಗಿ ತಾನು ಆಯ್ತು. ಈ ತಾನು ತಿಳಿದು ಅದ್ರ ಮೇಲೆ ನಿಷ್ಠೆ ನಮಗ್ ಬಂತಂತಂದ್ರೆ ನಾವು ಆತ್ಮ ಸ್ವರೂಪ, ಆತ್ಮ ನಮಗ್ ಗೊತ್ತಾಯ್ತು, ನಮ್ ಸ್ವರೂಪ ನಮಗಾಯ್ತು ಅಂತ. ಈ ಕೆಲವ್ರು ಇಲ್ತಾನ ಹೋಗಿಸಂದ್ರೆ ತಿಳ್ಕೊಂಡು ಮತ್ತೆ ಹೊಳ್ಳಿ ಅಂತಂದ್ರೆ ನಿಷ್ಠೆ ಅದನ್ನ ಬಿಟ್ಟು ಮತ್ತೆ ಇದಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೆ ಜ್ಞಾನ ವಿಜ್ಞಾನ ನಿಷ್ಠೆ ಅಂತ ಒಂದು ಮತ್ತೆ ಒಂದು ಸೆಕ್ಷನ್ ಬರ್ತದ, ಮತ್ತೆ ಸಂದರ್ಭ ಬಂದಾಗ ಮಾತಾಡೋಣ ಅಂತ. ಆ ಜ್ಞಾನ ನಿಷ್ಠೆ ಅಂತಂದ್ರೆ ಈ